ನರೇಂದ್ರ ಮೋದಿಯವರ ವಿರುದ್ಧ ಕೆಸಿ ವೇಣುಗೋಪಾಲ್ ಕೂಡ ಕಿಡಿಯನ್ನ ಕಾರ್ತಾ ಇದ್ದಾರೆ. ಇತ್ತೀಚೆಗೆ ಪ್ರಧಾನಿ ಮೋದಿಯವರನ್ನ ಯಾರು ನಂಬುತ್ತಿಲ್ಲ. ಮೋದಿ ಆತನ ಮೇಲಿದ್ದ ವಿಶ್ವಾಸಾರ್ಹತೆ ಇಲ್ಲದಾಗಿದೆ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಕಿಡಿಯನ್ನ ಕಾರಿದ್ದಾರೆ. ಮೊದಲು ಕೇಂದ್ರ ಶಿಕ್ಷಣ ಸಚಿವರು ರಾಜೀನಾಮೆ ಕೊಡಲಿ, ಅವರನ್ನು ಶಿಕ್ಷಣ ಸಚಿವಾಲಯದಿಂದ ತೆಗೆದುಹಾಕಬೇಕು. ಪ್ರಧಾನಿ ಮೋದಿ ವಿರುದ್ಧ ಕೆಸಿ ವೇಣುಗೋಪಾಲ್ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಂಗ್ರೆಸ್ನ ನಾಯಕರು ಬ್ಯಾಕ್ ಟು ಬ್ಯಾಕ್ ಮೋದಿ ಅವರಿಗೆ ತಿರುಗೇಟನ್ನು ಕೊಡ್ತಾ ಇದ್ದಾರೆ. ಅವರ ಟ್ವೀಟ್ ಬಂದ ಮೇಲೆ ಮೊದಲು ಅವರ ರಾಜೀನಾಮೆ ಪಡೀರಿ, ಆಮೇಲೆ ನಮಗೆ ಭರವಸೆ ಬರುತ್ತೆ ಸರ್ಕಾರ ವಿದ್ಯಾರ್ಥಿಗಳ ಪರವಾಗಿದೆ. ಮೋದಿ ಕ್ಯಾಬಿನೆಟ್ನಲ್ಲಿ ಯಾರಾದರೂ ತಪ್ಪನ್ನು ಮಾಡಿದ್ರೆ ಅವ್ರನ್ನ ಕಿತ್ತು ಎಸಿತಾರೆ ಮೋದಿ ಅಂತ ಹೇಳಿ ಗೊತ್ತಾಗಲಿ ಇಡೀ ದೇಶಕ್ಕೆ, ಅವರ ರಾಜೀನಾಮೆಯನ್ನು ಪಡೀರಿ ಅಂತ ಹೇಳಿ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ. ಇವಾಗ ಕೆಸಿ ವೇಣುಗೋಪಾಲ್ ಅವರು ಕೂಡ ಮೋದಿಯ ಟ್ವೀಟ್ಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಮೋದಿ ಮೇಲಿನ ನಂಬಿಕೆ ಜನರನ್ನು ಕಳೆದುಕೊಳ್ತಾ ಇದ್ದಾರೆ ಹಾಗಂತ ಹೇಳಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಕಿಡಿಕಾರಿದ್ದಾರೆ. ಮೊದಲು ಕೇಂದ್ರ ಶಿಕ್ಷಣ ಸಚಿವರು ರಾಜೀನಾಮೆ ಕೊಡಲಿ, ಆಮೇಲೆ ನೀವು ಮಾತಾಡಿ. ನಿಮ್ಮ ಮೇಲೆ ವಿಶ್ವಾಸವನ್ನು ಕಳೆದುಕೊಳ್ತಾ ಇದ್ದಾರೆ ಜನಗಳು ಅಂತ ಹೇಳಿ. Nobody believe in his words. This credibility of his words has been already disappeared. Nobody is going to because no action from the government. First of all, he has to remove the Dharmendra Pradhan from Education Ministry. Then he has to talk to the students.